ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ನಿಮ್ಗೆ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಾನು ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಹ್ಮ್, ಶೇಂಗಾ ಅಂದರೆ ನೆಲಕಡಲೆ ಈ ಬೆಳೆಯ ಬಗ್ಗೆ ಮಾಹಿತಿ ನೀಡುವಂತಹ ವಿಡಿಯೋ ಮಾಡುತ್ತಿದ್ದು, ಈ ಬೆಳೆಗೆ ಬೇಕಾದಂತಹ ಮಣ್ಣು, ಹವಾಗುಣ, ಅದರಲ್ಲಿ ಬರುವಂತಹ ರೋಗಗಳು, ಬೆಳೆಸುವ ರೀತಿ, ತಳಿಗಳು, ಉತ್ಪನ್ನಗಳು ಇವುಗಳ ಬಗ್ಗೆ ತಿಳಿಸಲಿದ್ದು, ವಿಷಯದ ಕಡೆ ಹೋಗುವುದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಉಳಿಸಲು, ಬೆಳೆಸಲು, ಪ್ರೋತ್ಸಾಹಿಸಲು ಈ ಚಾನೆಲ್ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೋರ್ತಿದ್ದೇನೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ವಿಷಯದ ಕಡೆಗೆ ಬರುವುದಾದರೆ, ಶೇಂಗಾ ಬೆಳೆಯು ಪ್ರಮುಖ ದೇಶವೆಂದರೆ ಇದು ಚೀನಾ ದೇಶದ ಪ್ರಮುಖ ಬೆಳೆಯಾಗಿರುತ್ತದೆ. ಅಲ್ಲಿ ಒಂದೇ ದೇಶದಲ್ಲಿ ಸುಮಾರು 40% ಶೇಂಗಾವನ್ನು ಬೆಳೆಸಲಾಗುತ್ತದೆ. ಎರಡನೇ ಮುಖ್ಯ ದೇಶವೇ ನಮ್ಮ ಭಾರತ ದೇಶವಾಗಿದ್ದು, ಇಲ್ಲಿ ಪ್ರಪಂಚದ ಉತ್ಪನ್ನದ 23% ಅಂದ್ರೆ ಸಾಧಾರಣ ಕಾಲು ಅಂಶವನ್ನು ನಮ್ಮ ದೇಶದಲ್ಲಿಯೇ ಬೆಳೆಸಲಾಗ್ತದೆ. ಭಾರತದಲ್ಲಿ ಸುಮಾರು 8 ದಶಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಶೇಂಗಾ ಬೆಳೆಸಲಾಗ್ತಿದ್ದು, ಸುಮಾರು 8 ಲಕ್ಷ ಟನ್ ಉತ್ಪತ್ತಿಯನ್ನು ತೆಗೆಯಲಾಗ್ತದೆ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಆಂಧ್ರ ಪ್ರದೇಶ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ರಾಜ್ಯಗಳಲ್ಲಿ ಮುಖ್ಯವಾಗಿ ಈ ಬೆಳೆಯನ್ನು ಬೆಳೆಸಲಾಗ್ತದೆ. ಹೆಚ್ಚಿನ ಉತ್ಪನ್ನವನ್ನು ತೆಗೆಯಲು ಸುಧಾರಿತ ತಳಿಗಳ ಆಯ್ಕೆಯು ಬಹು ಮುಖ್ಯವಾಗುತ್ತದೆ. ಇಲ್ಲಿ ಬರುವಂತಹ ಮುಖ್ಯ ತಳಿಗಳೆಂದರೆ TMV2, S206, KRG1, GBBD4 ಪ್ರಮುಖವಾಗಿರುತ್ತದೆ. ಎಲೆ ಚುಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತಹ ತಳಿ ಎಂದರೆ ಅದು ಮ್ಯೂಟಂಟ್ 28 ಆಗಿರ್ತದೆ. ಹಾಗೆಯೇ ದಪ್ಪ ಕಾಳಿನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ತಳಿ ಎಂದರೆ ಅದು DH40 ಆಗಿರ್ತದೆ. ಹಾಗೆ ಕುಡಿ ಸಾಯುವ ರೋಗ ನಿರೋಧಕ ಶಕ್ತಿ ಇರುವಂತಹ ತಳಿ ಎಂದರೆ ಅದು R8808 ಆಗಿರ್ತದೆ. ಇದೇ ರೀತಿ ಆಯಾ ಪ್ರದೇಶದ ಹವಾಗುಣ, ಮಣ್ಣಿನ ಗುಣ ಮತ್ತು ಬರುವ ರೋಗಗಳಿಗೆ ಅನುಸಾರವಾಗಿ ತಳಿಗಳ ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಈ ರೀತಿ ತಳಿಗಳ ಆಯ್ಕೆ ಮತ್ತು ಸಮರ್ಪಕವಾಗಿ ನೀರಾವರಿ ಒದಗಿಸಿದಲ್ಲಿ ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಉತ್ಪನ್ನವನ್ನು ತೆಗೆಯಬಹುದಾಗಿದೆ. ಎಲ್ಲ ಬೆಳೆಗಳಂತೆ ಶೇಂಗಾ ಬೆಳೆಗೂ ಮರಳು ಮಿಶ್ರಿತ ಕಪ್ಪು ಮಣ್ಣು ತುಂಬಾನೇ ಯೋಗ್ಯವಾಗಿರುತ್ತದೆ. ಮಣ್ಣಿನ pH ವ್ಯಾಲ್ಯೂ 5 ರಿಂದ 6 ಇದ್ದರೆ ಬಹು ಉತ್ತಮವಾಗಿರುತ್ತದೆ. ಈ ಶೇಂಗಾ ಸಸಿಗಳ ಬೇರುಗಳಲ್ಲಿ ರೈಸೋಬಿಯಂ ಅಣುಜೀವಿಗಳು ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಬೇರುಗಳಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುವುದರಿಂದ ಮಣ್ಣಿನ ಫಲವತ್ತತೆಯು ಗಣನೀಯ ಪ್ರಮಾಣದಲ್ಲಿ ಜಾಸ್ತಿಯಾಗುತ್ತದೆ. ಇದು ಶೇಂಗಾ ಬೆಳೆಯ ಬಗ್ಗೆ ನನ್ನ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯ ಎನಿಸಿದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ. ನಿಮಗೆ ಸಮಗ್ರವಾದಂತಹ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು. ಈ ವಿಡಿಯೋವನ್ನು ಆಲಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.